ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯ ದತ್ತಿ ಇಲಾಖೆಗೆ ಒಳಪಟ್ಟಂತಹ ಮೂಡುಶೆಡ್ಡಿಯ ಶೆಡ್ಡೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಗರ್ಭಗುಡಿ ಸಹಿತ ಪುನರ್ ನಿರ್ಮಾಣಕ್ಕೆ ಶಿಲಾನ್ಯಾಸ ಜುಲೈ 2ರಂದು ಬೆಳಿಗ್ಗೆ 8:30 ಗಂಟೆಗೆ ಶೆಡ್ಡಿಯಲ್ಲಿ ನಡೆಯಲಿದೆ. ನೂತನ ದೇವಸ್ಥಾನದ ಶಿಲಾನ್ಯಾಸವನ್ನ ಕುಡುಪು ನರಸಿಂಹ ತಂತ್ರಿ, ಕುಡುಪು ಕೃಷ್ಣರಾಜ್ ತಂತ್ರಿ, ಶ್ರೀನಿವಾಸ ಉಡುಪ, ರಾಮಚಂದ್ರ ಉಡುಪ ನೆರವೇರಿಸಲಿದ್ದಾರೆ. ಬೆಳಿಗ್ಗೆ 9:30 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಮಾಣಿಲದ ಶ್ರೀ ಮೋಹನದಾಸ ಸ್ವಾಮೀಜಿ, ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕ ಶ್ರೀ ಹರಿನಾರಾಯಣ ದಾಸ ಅಸ್ರನ್ನ ಆಶೀರ್ವಚನವನ್ನು ನೀಡಲಿದ್ದಾರೆ. ಎಂಆರ್ಜಿ ಗ್ರೂಪ್ನ ಎಂಡಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಚಂದ್ರಹಾಸ ಡಿ ಶೆಟ್ಟಿ ರಂಗೋಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಮಾರಂಭದಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್, ಮುಂಬೈನ ಸಂಸದ ಡಾಕ್ಟರ್ ಶ್ರೀಕಾಂತ್ ಏಕನಾಥ್ ಶಿಂದೆ, ಮುಂಬೈನ ಶಾಸಕರಾದ ರಾಜೇಶ್ ಜಿ ಮೋರೆ, ಗೋಪಾಲ್ ಆರ್ ಲ್ಯಾಂಡ್, ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ಎ ಉಮಾನಾಥ್ ಕೋಟ್ಯಾನ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ, ಮಾಜಿ ಸಚಿವರಾದ ಕೆ ಅಭಯ್ ಚಂದ್ರ ಜೈನ್, ನಾಗರಾಜ್ ಶೆಟ್ಟಿ, ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ, ಡಾಕ್ಟರ್ ಎಂ ಮೋಹನ್ ಆಲ್ವಾ, ಶೆಡ್ಡೆ ಮಂಜುನಾಥ್ ಭಂಡಾರಿ, ಸುಧಾಕರ್ ಶೆಟ್ಟಿ ಮುಗ್ರೋಡಿ, ರಾಜು ಕೆ, ಮಹಾಬಲ್ ಕೊಟ್ಟಾರಿ, ಭುವನೇಶ್ ಪಚ್ಚನಡ್ಕ, ಮಿಥುನ್ ಏರೈ, ನೆಟ್ಟೆಗುತ್ತು ರವಿರಾಜ್ ಶೆಟ್ಟಿ, ಡಾಕ್ಟರ್ ಅಭಿಲಾಷ್ ಪಿವಿ, ಕ್ಯಾಪ್ಟನ್ ಮನೋಜ್ ಶೆಟ್ಟಿ, ಮಲ್ಲಿಕಾ ಪಕಲ ಮಲಾರಬೇಡು, ಸಂತೋಷ್ ಶೆಟ್ಟಿ ಬೀವಂಡಿ, ಸುಧಾಕರ್ ಶೆಟ್ಟಿ, ಪದ್ಮರಾಜ್ ಪೂಜಾರಿ, ಶಂಕರ್ ರಾವ್, ಸುಜಿತ್ ಆಲ್ವಾ, ಏತಮಗುರುಗುತ್ತು, ಉರ್ಮಿಳಾ ರಮೇಶ್ ಕುಮಾರ್ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸ್ ಶಿವರಾಮ ಮಲ್ಲಿ ಅರ್ಬಿ ಮಾತನಾಡಿ, ಉಡುಪ ಮನೆತನದವರು 1.7 ಎಕರೆ ಭೂಮಿಯನ್ನು ದೇವಸ್ಥಾನಕ್ಕೆ ದಾನಪತ್ರದ ಮೂಲಕ ನೀಡಿದ್ದಾರೆ. 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಪುರವನ್ನು ನಿರ್ಮಿಸಲಿದ್ದಾರೆ. ಒಟ್ಟು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯಲಿದೆ ಎಂದು ಹೇಳಿದರು. ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಗಿರಿಧರ್ ಶೆಟ್ಟಿ ಮಾತನಾಡಿ, ಜುಲೈ 1ರಂದು ಬೆಳಿಗ್ಗೆ 11:30 ಗಂಟೆಗೆ ಬಾಲಾಲಯ ಪ್ರತಿಷ್ಠೆ ನಡೆಯಲಿದೆ. ಕಲ್ಲಿನ ಕೆತ್ತನೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಮರದ ಕೆತ್ತನೆ ನಡೀತಾ ಇದೆ. ಮುಂದಿನ 1 ವರ್ಷದಲ್ಲಿ ಬ್ರಹ್ಮಕಲಶ ನಡೆಸುವ ಗುರಿ ಇದೆ ಎಂದು ಹೇಳಿದರು. ಗೌರವಾಧ್ಯಕ್ಷ ಶೆಡ್ಡೆ ಮಂಜುನಾಥ್ ಭಂಡಾರಿ, ಪ್ರಧಾನ ಅರ್ಚಕ ರಾಮಚಂದ್ರ ಉಡುಪ, ಮುಂಬೈ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಹೊಸಲಕ್ಕೆ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಹೊಸಲಕ್ಕೆ ಉಪಸ್ಥಿತರಿದ್ದರು. ಉಮಾನಾಥ್ ಕೋಟ್ಯಾನ್ರವರು, ಶಾಸಕರಾದಂತಹ ಭರತ್ ಶೆಟ್ಟಿ ಅವರು, ಶಾಸಕರಾದಂತಹ ಮಂಜುನಾಥ್ ಭಂಡಾರಿ ಅವರು, ಮಾಜಿ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರು, ಹಾಗೆ ಮಾಜಿ ಸಚಿವರಾದಂತಹ ಕೆ ಅಭಯಚಂದ್ರ ಜೈನ್ ಮತ್ತು ಶ್ರೀ ನಾಗರಾಜ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸುತ್ತಾರೆ. ಹಾಗೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡಿವೆ. ಇದು ಒಂದು ಪುರಾತನ ದೇವಸ್ಥಾನ. ಇದೊಂದು ಜೀರ್ಣಾವಸ್ಥೆಯಲ್ಲಿ ಇದ್ದು ಎಲ್ಲ ಊರಿನ ಭಕ್ತರು ಹಾಗೂ ಅರ್ಚಕ ಮನೆತನದವರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಇದನ್ನು ಒಂದು ಸುಸಜ್ಜಿತವಾಗಿ ಜೀರ್ಣೋದ್ಧಾರ ಮಾಡಬೇಕಂತ ನಿರ್ಣಯ ಮಾಡಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶಿವರಾಮಲ್ಲಿ ಅವರು ಒಂದು ಒಳ್ಳೆಯ ತಂಡವನ್ನು ರಚಿಸಿ ಸರ್ಕಾರದ ಅನುಮತಿ ಹಾಗೂ ಅರ್ಚಕರ ಮನೆಯವರು ಹಾಗೂ ಗ್ರಾಮಸ್ಥರು, ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ಮನೆತನದವರು. ಶೆಡ್ಡೆ ವಿಷ್ಣುಮೂರ್ತಿ ದೇವಸ್ಥಾನವು ಬಹಳ ಪುರಾತನವಾದ ದೇವಸ್ಥಾನ. ಪ್ರಶ್ನದ ಆಧಾರದಲ್ಲಿ ಹೇಳುವುದಿದ್ರೆ ಸುಮಾರು 600ಕ್ಕಿಂತ ಮೇಲ್ಪಟ್ಟು ಇತಿಹಾಸ ಇದೆ ಅಂತ ಹೇಳಬಂದಿದೆ. ಅದರ ಆನುವಂಶಿಕ ಅರ್ಚಕರಾದ ಉಡುಪರ ಮನೆತನ ಈಗ ಪ್ರಧಾನ ಅರ್ಚಕರಾಗಿ ರಾಮಚಂದ್ರ ಉಡುಪರು ಅದರ ನಿರಂತರ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈ ದೇವಸ್ಥಾನಕ್ಕೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನ. ಅದಕ್ಕೆ ಬರೀ 13 ಸೆಂಟ್ಸ್ ಜಾಗ ಇತ್ತು. ಜೀರ್ಣೋದ್ಧಾರ ಕೆಲಸವು ಕಾರಣಾಂತರದಿಂದ ಸ್ವಲ್ಪ ನಿಧಾನವಾಗಿತ್ತು. 2023ರಲ್ಲಿ ಇದರ ಜೀರ್ಣೋದ್ಧಾರ ಮಾಡಬೇಕೆಂಬ ಅಭಿಪ್ರಾಯವನ್ನು ಗ್ರಾಮಸ್ಥರು ಸೇರಿ ದೇವಸ್ಥಾನದಲ್ಲಿ ಶುರು ಮಾಡಿದ್ರು.
ಅದು 2025ಕ್ಕೆ ಬಂದು ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ. ಈ ಜೀರ್ಣೋದ್ಧಾರ ಸಮಯದ ಈ ಶುಭ ಗಳಿಗೆಯಲ್ಲಿ ಉಡುಪ ಮನೆತನದವರು ಅರ್ಚಕರಾದ, ಅದಕ್ಕೆ 1 ಎಕರೆ 7 ಸೆನ್ಸ್ ಅವರ ಖಾಸಗಿ ಸ್ಥಳವನ್ನು ದಾನಪತ್ರ ಮಾಡಿ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿರುತ್ತಾರೆ. ಮೊನ್ನೆ ತಾನೇ ಬಿಟ್ಟುಕೊಟ್ಟ ಸ್ಥಳದಲ್ಲಿರುವ ಸುಮಾರು ಬೆಲೆ ಬಾಳುವ ವೃಕ್ಷ ಸಂಪತ್ತನ್ನು ಕೊಟ್ಟಿರುತ್ತಾರೆ. ಅದೂ ಅಲ್ಲದೆ ದೇವಳಕ್ಕೆ, ಪ್ರಧಾನ ಗೋಪುರಕ್ಕೆ ಅಂದಾಜು 75 ಲಕ್ಷ ರೂಪಾಯಿಯ ಒಂದು ಸೇವೆಯನ್ನು ಮಾಡಿಕೊಡುವಂತ ನಿರ್ಧಾರ ಮಾಡಿರುತ್ತಾರೆ. ಈ ರೀತಿಯಿಂದ ಮತ್ತು ಗ್ರಾಮಸ್ಥರ ಪೂರ್ತಿ ಸಹಕಾರ, ಎಲ್ಲರೂ ಒಂದೊಂದು ಕೆಲಸವನ್ನು ಮಾಡಿಕೊಡ್ತೇವೆ ಎಂದು ನಿರ್ವಹಿಸಿರುತ್ತಾರೆ. ಅದರಂತೆ ಈಗ ನಾಳೆದು ಬರುವ 2ನೇ ತಾರೀಕಿಗೆ ಬರುವ ದಾನಿಗಳಿಂದ ತುಂಬಾ ಅಪೇಕ್ಷೆ ಇದೆ. ಹೆಚ್ಚು ಕಡಿಮೆ 6-7 ಕೋಟಿ ರೂಪಾಯಿ ಖರ್ಚು ವೆಚ್ಚದ ಈ ದೇವಸ್ಥಾನಕ್ಕೆ ಎಲ್ಲರ ಸಹಕಾರವಿದೆ. ಎಲ್ಲರ ಸಹಕಾರವನ್ನು ನಾವು ಕೇಳಿರುತ್ತೇವೆ. ಈ ದೇವಸ್ಥಾನದ ಕೆಲಸ ಪ್ರಾರಂಭವಾದ ಮೇಲೆ ಗ್ರಾಮದಲ್ಲಿರುವ ಸುಮಾರು 10-12 ಸಾವಿರ ಜನಸಂಖ್ಯೆ, ಇವರೆಲ್ಲ ಕಾರ್ಮಿಕ ವರ್ಗದವರು. ಅಲ್ಲಿ ಶ್ರೀಮಂತ ವರ್ಗ ಅಂದರೆ ಕೃಷಿಕರ ನಾಡು, ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ. ಅದರಿಂದಾಗಿ ಈ ಕಾರ್ಮಿಕ ವರ್ಗದವರು ಈಗ ಕರಸೇವಕರಾಗಿ ಪರಿವರ್ತನೆ ಆಗಿದ್ದಾರೆ. ದಿನನಿತ್ಯ ದೇವಸ್ಥಾನದ ದೇವಳದ ಕೆಲಸ ಪ್ರಾರಂಭವಾದ ಮೇಲೆ ಅವರ ನಿತ್ಯ ಹಗಲಿನ ಕೆಲಸ ಮಾಡಿ ಸಂಜೆ 5 ಗಂಟೆಗೆ ಬಂದು ಶ್ರಮದಾನ ಮಾಡಿ ನಿರಂತರ ಯಾರು ಕರಿಬೇಕಂತ ಇಲ್ಲ. ಸುರುವಿಗೆ ಸ್ವಲ್ಪ ಅವರು ತೊಡಗಿಸಬೇಕಾಯ್ತು. ಆಮೇಲೆ ಅವರವರ ದೇವರ ಮೇಲಿನ ಅಭಿಮಾನದಲ್ಲಿ ಬಂದು ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಊಟ ಉಪಹಾರ ಅದು ರಾಮಚಂದ್ರ ಉಡುಪರ ವ್ಯವಸ್ಥೆ ಮಾಡಿ ಅವರಿಗೆ ಸಮಾಧಾನ ಮಾಡಿ ಕೊಡ್ತಾರೆ. ಈ ರೀತಿಯಾಗಿ ಮುಂದುವರಿಯುತ್ತಾ ಬಂದು ನಾಳದು 2ನೇ ತಾರೀಕಿಗೆ ನಮ್ಮದು ದೇವಳದ ಗರ್ಭಗುಡಿಗೆ ಶಿಲಾನ್ಯಾಸವನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಅದಕ್ಕೆ ಗಣ್ಯರ ಎಲ್ಲ ಈ ಉಪಸ್ಥಿತಿಯಲ್ಲಿ ಮಾಡಬೇಕು. ಉಡುಪು ತಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ರಾಮಚಂದ್ರ ಉಡುಪರ ಬಳಗದ ಉಪಸ್ಥಿತಿಯಲ್ಲಿ ಇಡೀ ಗ್ರಾಮದ ಅಂದಾಜು 2-3 ಸಾವಿರ ಜನ ಸೇರಬಹುದು ಅಂತ ನಮ್ಮ ನಿರೀಕ್ಷೆ. ಈ ಕೆಲಸ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡೆದು ನಮ್ಮ ದೇವಸ್ಥಾನಕ್ಕೆ ಒಂದು ಉತ್ತಮ ತಳಹದಿಯನ್ನು ದೇವರು ಹಾಕಿಕೊಡಲಿ ಅಂತ ವಿಷ್ಣುಮೂರ್ತಿ ದೇವರಲ್ಲಿ ನಾನು ಪ್ರಾರ್ಥನೆ